ರಾಷ್ಟ್ರೀಯ ಹೋಮಿಯೋಪತಿ ಸಂಸ್ಥೆಯು ಒಂದು ಮೈಲಿಗಲ್ಲನ್ನು ತಲುಪಿದೆ. 2026ರ ಆರಂಭದ ವೇಳೆಗೆ ಭಾರತದಲ್ಲಿ 291 ಹೋಮಿಯೋಪತಿ ಕಾಲೇಜುಗಳ ನಿರ್ಮಾಣವಾಗಿದೆ ಎಂದು ಆಯುಷ್ ಸಚಿವಾಲಯದ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಇಂದು ಹೇಳಿದರು. ದೆಹಲಿಯ ವಿಜ್ಞಾನ ಭವನದಲ್ಲಿ ಆಯುಷ್ ಸಚಿವಾಲಯ ವತಿಯಿಂದ ನಡೆಯುತ್ತಿರುವ 2026ರ ವಿಶ್ವ ಹೋಮಿಯೋಪತಿ ದಿನದ ಆಚರಣೆ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಭಾರತದಂಥ ದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯಕೀಯ ಪದ್ಧತಿ ತಲುಪುವುದು ಇಂದಿಗೂ ಒಂದು ಸವಾಲಾಗಿ ಉಳಿದಿದೆ. ಇಂಥ ಸಂದರ್ಭದಲ್ಲಿ ಆಯುಷ್ಮಾನ್ ಇಲಾಖೆಯಿಂದ ಹೋಮಿಯೋಪತಿ ಚಿಕಿತ್ಸಾ ವಿಧಾನಕ್ಕೆ ಮಹತ್ವ ನೀಡುವ ಮೂಲಕ ಪ್ರತಿಯೊಬ್ಬರಿಗೂ ಹೋಮಿಯೋಪತಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಸೇರಿದಂತೆ ಉತ್ತಮ ನಿಯಂತ್ರಕ ಮೇಲ್ವಿಚಾರಣೆ ಮತ್ತು ವೈಜ್ಞಾನಿಕ ದೃಢೀಕರಣದ ಮೂಲಕ ಈ ವಲಯವನ್ನು ಬಲಪಡಿಸುವ ಗುರಿಯನ್ನು ಸಚಿವಾಲಯ ಹೊಂದಿದೆ ಎಂದು ಹೇಳಿದರು. से अधिक प्रचलित अध्ययनों और 1000 से अधिक शोध प्रकाशनों के माध्यम से परिषद विभिन्न क्षेत्रों में इस पद्धति के प्रमाण आधार का निरंतर विस्तार कर रही है. साथ ही औषधि परीक्षण, औषधि मानकीकरण, नैदानिक सत्यापन तथा राष्ट्रीय और कुछ अंतर्राष्ट्रीय स्तर पर सहयोगात्मक अनुसंधान में परिषद के वैज्ञानिक प्रतिबद्ध है. ये निरंतर प्रयास होम्योपैथी की प्रणाली को अधिक प्रमाण आधारित और विश्वसनीय चिकित्सा पद्धति के रूप में आगे बढ़ा रहे हैं. ಆಯುಷ್ ಸಚಿವಾಲಯದ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೋಟೇಚ, ಹೋಮಿಯೋಪತಿಯ ಬೆಳವಣಿಗೆಗೆ ವೈಜ್ಞಾನಿಕ ಮೌಲ್ಯಮಾಪನವು ನಿರ್ಣಾಯಕವಾಗಿದೆ. ಈ ವೈದ್ಯಕೀಯ ಪದ್ಧತಿಯನ್ನು ಪ್ರಾಥಮಿಕ ಆರೋಗ್ಯ ರಕ್ಷಣೆಯಲ್ಲಿ ಸಂಯೋಜಿಸುವ ಅಗತ್ಯವಿದೆ ಎಂದರು. ಈ ವೈದ್ಯಕೀಯ ಪದ್ಧತಿಯ ಮೂಲಕ ರೋಗಿಗಳ ಸುರಕ್ಷತೆಗೆ ಸರ್ಕಾರ ಬದ್ಧವಾಗಿದೆ. ಸಾರ್ವಜನಿಕ ಪ್ರವೇಶವನ್ನು ಹೆಚ್ಚಿಸಲು ಮತ್ತು ಈ ಪದ್ಧತಿಯ ವ್ಯಾಪ್ತಿಯನ್ನು ವಿಸ್ತರಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಹೋಮಿಯೋಪತಿಯಲ್ಲಿ ಸಂಶೋಧನೆಯನ್ನು ಸಕ್ರಿಯವಾಗಿ ಪ್ರೋತ್ಸಾಹಿಸಲಾಗುತ್ತಿದೆ. ಕ್ಲಿನಿಕಲ್ ಪ್ರಯೋಗಗಳು ಮತ್ತು ಪುರಾವೆ ಆಧಾರಿತ ಅಧ್ಯಯನಗಳಿಗೆ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಲಾಗುತ್ತಿದೆ ಎಂದರು. ಸದ್ಯದ ಪರಿಸ್ಥಿತಿಯಲ್ಲಿ ಪುರಾವೆ ಆಧಾರಿತ ಸಂಶೋಧನೆಯು ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ವಿವಿಧ ಕ್ಷೇತ್ರಗಳ ತಜ್ಞರು ಒಟ್ಟಿಗೆ ಸೇರಿರುವುದು ಮುಖ್ಯವಾಗಿದೆ. ಈ ಮೂಲಕ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಅಗತ್ಯವಿದೆ ಎಂದು ವೈದ್ಯ ರಾಜೇಶ್ ಕೋಟೇಚ ಹೇಳಿದರು. कि कैसे एजुकेशन में नवाचार लाया जा सकता है, कैसे हम अपस्किलिंग कर सकते हैं चिकित्सकों का, तो कैसे ह्यूमन रिसोर्स जो नई पीढ़ी के हमारे लोग हैं वो जब तैयार होकर बाहर आते तो हाउ दे आर ए वेरी कॉन्फिडेंट होम्योपैथी प्रोफेशनल, उसका आपने एक बड़ा इकोसिस्टम बनाया है. 300 तक महाविद्यालय तक पहुंचना ये बहुत बड़ा बेंचमार्क है आपका, उसके लिए मैं आपको बधाई देना चाहता हूँ. ಆಯುಷ್ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಲಮೇಲ್ ಮಂಗೈಡಿ ಅವರು ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯನ್ನು ಈಗಾಗಲೇ ಜಗತ್ತು ಒಪ್ಪಿಕೊಂಡಿದೆ. ಸಾಕಷ್ಟು ಪ್ರಮಾಣದಲ್ಲಿ ರೋಗಿಗಳು ಈ ವೈದ್ಯಕೀಯ ಪದ್ಧತಿಯ ಪ್ರಯೋಜನ ಪಡೆದಿದ್ದಾರೆ ಎಂದರು. ಈ ನಿಟ್ಟಿನಲ್ಲಿ ಸಂಶೋಧನೆಯನ್ನು ಇನ್ನಷ್ಟು ಹೆಚ್ಚಿಸುವ ಹಾಗೂ ಪ್ರಾವೀಣ್ಯತೆಯನ್ನು ಪ್ರಬಲವಾಗಿಸುವ ಅಗತ್ಯವಿದೆ. ವೈದ್ಯರು, ರೋಗಿಗಳು, ಔಷಧ ತಯಾರಕರು ಮತ್ತು ಸಂಶೋಧಕರು ಸೇರಿದಂತೆ ಹೋಮಿಯೋಪತಿಯಲ್ಲಿ ತೊಡಗಿರುವ ಎಲ್ಲರೂ ಮುಂದೆ ಬಂದು ಈ ವೈದ್ಯಕೀಯ ಪದ್ಧತಿಯ ಬಗ್ಗೆ ಇನ್ನಷ್ಟು ಜಾಗೃತಿ ಮೂಡಿಸಬೇಕಿದೆ ಎಂದು ಹೇಳಿದರು. Meaningful platform to share ideas, discuss research and learn from each other. I request all participants to take part actively and contribute towards strengthening the research base of homeopathy. I believe that these discussions held during the program will further strengthen the scientific foundation of homeopathy and help in its wider acceptance in the healthcare. ಇದೇ ವೇಳೆ ಹೋಮಿಯೋಪತಿ ಸಂಶೋಧನಾ ಕೇಂದ್ರ ಮಂಡಳಿಯ ಹೊಸ ಲಾಂಛನವನ್ನು ಆಯುಷ್ ಸಚಿವಾಲಯದ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಸೇರಿದಂತೆ ಇತರ ಗಣ್ಯರು ಅನಾವರಣಗೊಳಿಸಿದರು. शब्दकोश वेबसाइट